ಪಿ ಎಮ್ ಅವರು ರಿಟೈರ್ ಅಥವಾ ನಿವೃತ್ತಿ ಘೋಷಿಸ್ಬೋದಾ? ಇಲ್ಲ RSS ಸಾಕು ನಿಮ್ಮ ಸೇವೆ, ನಮ್ಮ ನಿತಿನ್ ಗಡ್ಕರಿದವರು ಇದ್ದಾರೆ ಅಂತ ಹೇಳ್ಬೋದಾ? ಏನು ಹೇಳ್ಬೋದು? ಅದು ಮತ್ತಿನ್ನಾರು ತರ್ಬೋದಾ? ಆದರೆ PM ಪೋಸ್ಟಿಗೆ, ಪ್ರಧಾನಿ ಪೋಸ್ಟಿಗೆ ಮಾತ್ರ ಇವತ್ತು ಅತ್ಯಂತ ಅರ್ಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಿತಿನ್ ಗಡ್ಕರಿ. ಯಾಕಂದರೆ ಅವ್ರು ಕೊಟ್ಟಂಥ ಅವ್ರ ಕ್ಷೇತ್ರದಲ್ಲೇ ಟ್ರಾನ್ಸ್ಪೋರ್ಟ್ ಅಥವಾ ಈ ಏನಪ್ಪ ಅಂತಂದ್ರೆ ರೋಡ್ ಆ್ಯಂಡ್ ಇನ್ನುಳಿದ ವಿಷಯಗಳಲ್ಲಿ ಅವ್ರು ವರ್ಕ್ ಮಾಡಿದ್ದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ರಿಪೋರ್ಟ್ ಚೆನ್ನಾಗಿದೆ ಮತ್ತು ಒಳ್ಳೆಯ ಆಡಳಿತಗಾರರು, ಬುದ್ಧಿವಂತರು, ಜೊತೆಗೆ ಲಿಬರಲ್ ಅನ್ನುವಂಥ ಒಂದು ಮಾತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು ಆಗ್ತಾರೆ ಅನ್ನುವಂಥದ್ದು ಈ ಮುಂಬೈ ವಾತಾವರಣದ RSS ಅಭಿಪ್ರಾಯ. ಇದ್ರ ಜೊತೆಗೆ ಗುಜರಾತಿಗಳ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ತಂತ್ರ ಇದರಲ್ಲದಂತೇಳಿ ಕೇಳಿಬರ್ತದೆ. ಯಾಕೆಂದರೆ ನಮ್ಮ ಮೋದಿಯವರು ಮತ್ತು ಶಾ ಅವರು ಇಬ್ಬರು ಗುಜರಾತಿಗಳು. ಅದಕ್ಕಾಗಿ ಇನ್ನು ನಮ್ಮ ಮುಂಬೈ ಅಥವಾ ಮಹಾರಾಷ್ಟ್ರದ ನಾಯಕರಿಗೆ ಯಾಕೆ ಆಸ್ಪತ್ರೆ ಕೊಡಬಾರದು? ಮತ್ತು ಈಗಾಗಲೇ ಶಿವಸೇನೆ ಒಂದಾಗ್ಯದ, ಅದು MNS ಆಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಅಥವಾ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಂದಾಗಿದ್ದಾರೆ. ಈ ಎಲ್ಲ ನೆಲೆಗಳಲ್ಲಿ RSS ಹೊಸ ಯೋಜನೆಯನ್ನು ಮಾಡ್ತಾ ಇದೆಯಾ? ನಮ್ಮ PM ಅವರಿಗೆ ಮತ್ತೊಮ್ಮೆ ಸರ್ ಹೋಗಿ ಬರ್ತೀರಾ ಅಂತ ಕೇಳ್ತಾ ಇದೆಯಾ? ಎಲ್ಲದಕ್ಕೂ ಕಾದು ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.